ಖೀರ್ ಅಥವಾ ಪಾಯಸ ಯಾವಾಗಲೂ ಮಾಡಿರ್ತೀವಲ್ವ. ಆದರೆ ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಶಾರ್ಟ್ಸ್ ಕಪ್ಪಲ್ಲಿ ಹಾಕಿ ಸರ್ವ್ ಮಾಡೋ ಹಾಗೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವತ್ತೊಂದು ವಿಭಿನ್ನವಾಗಿರುವಂತಹ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಇವಾಗ ನಾನು ನಿಮಗೆ ತೋರಿಸ್ತಿರುವಂಥ ರೆಸಿಪಿ ಬಂದು ರೈಸ್ ಖೀರ್ ವಿತ್ ಆರೆಂಜ್ ಜೆಲ್ಲಿ ಅಂತ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಈ ಒಂದು ಖೀರು ಫೇವ್ರೇಟ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲದೆ ನಾನು ಇದನ್ನು ಒಂದು ಕಾಂಪಿಟಿಷನಲ್ಲಿ ಕೂಡ ಮಾಡಿ ಪ್ರೈಸ್ ಕೂಡ ವಿನ್ ಆಗಿದ್ದೆ. ಇವತ್ತು ನಿಮಗೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ ಆರೆಂಜನ್ನು ನಾನು ಅದರ ಸಿಪ್ಪೆ ಭಾಗವನ್ನು ಒಂದು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಜ್ಯೂಸ್ ಕೂಡ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಆರೆಂಜ್ ಹಣ್ಣು ತಗೊಂಡು ಅದರ ಜ್ಯೂಸನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೋಬೇಕು. ಇವಾಗ ಆ ನೀರನ್ನೆಲ್ಲ ಸೋಸಿಬಿಟ್ಟು ನಾನು ಬರೀ ಅಕ್ಕಿನ ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಅರ್ಧ ಲೀಟ್ರಿನಷ್ಟು ಹಾಲು ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ತರ್ತರಿಯಾಗಿ ಪುಡಿ ಮಾಡಿರುವ ಬಾಸ್ಮತಿ ಅಕ್ಕಿ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿರೋದ್ರಿಂದ ಹಾಗೆ ಪುಡಿ ಮಾಡಿರೋದ್ರಿಂದ ಹಾಲಲ್ಲಿ ಇದು ಬೇಗನೆ ಬೇಯುತ್ತೆ. ಮೊದಲೇ ಸ್ವೀಟು ಏನೋ ಹಾಕಬಾರ್ದು. ಫಸ್ಟ್ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯ್ತಾ ಇದ್ದ ಹಾಗೆ ತಿಕ್ಕಾಗತ್ತೆ, ನೀವೇ ಇಲ್ಲಿ ವಿಡಿಯೋದಲ್ಲಿ ನೋಡಬಹುದು. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಸ್ವೀಟ್ಗೆ ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ತುರಿದಿಟ್ಟ ಆರೆಂಜ್ ಹೊರಭಾಗದ ಸಿಪ್ಪೆಯನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ವೆನಿಲಾ ಎಸೆನ್ಸ್, ಅರ್ಧ ಚಮಚದಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮೊದಲೇ ಪಿಸ್ತಾ ಚೂರುಗಳಾಗಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರೈಸ್ ಖೀರ್ ರೆಡಿ ಆಯಿತು. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಆವಾಗಲೇ ತೆಗೆದಿಟ್ಟಂಥ ಆರೆಂಜ್ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಬೇಕು. ಸಕ್ಕರೆ ಸೇರಿಸ್ಕೊಂಡ್ಮೇಲೆ 1-2 ಕಲ್ಲುಪ್ಪು ಕೂಡ ಹಾಕ್ಕೊಳ್ಬೇಕು. ಆವಾಗ ಸ್ವೀಟ್ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಆರೆಂಜ್ ಜ್ಯೂಸ್ ಕುದಿಯೋಕ್ಕೆ ಬಿಟ್ಟು ಇನ್ನೊಂದು ಕಪ್ಪಲ್ಲಿ 1-2 ಚಮಚದಷ್ಟು ಕಾರ್ನ್ಫ್ಲೋರ್ ತಗೊಂಡು ಅದಕ್ಕೆ ನೀರು ಸೇರಿಸಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಕುದಿತಾ ಇರುವಂತಹ ಆರೆಂಜ್ ಜ್ಯೂಸ್ಗೆ ಸೇರಿಸ್ಕೊಳ್ಬೇಕು. ಹಾಗೆ ಬಿಟ್ಟರೆ ಗಂಟಾಗುತ್ತೆ. ಕೈಯಾಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಎಷ್ಟು ಬೇಗ ತಿಕ್ಕಾಗತ್ತೆ ನೀವೇ ನೋಡ್ಬೋದು. ಒಂದು ಹಂತಕ್ಕೆ ತಿಕ್ಕಾದಾಗ ಸ್ಟವ್ ಆಫ್ ಮಾಡ್ಕೋಬೇಕು. ಯಾಕಂದರೆ ತಣ್ಣಗಾದ ಮೇಲೆ ಮತ್ತಷ್ಟು ತಿಕ್ಕಾಗತ್ತೆ. ನೋಡಿ, ಇಷ್ಟು ತಿಕ್ಕಾದಾಗ ನಾನು ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೈಸ್ ಖೀರು ರೆಡಿಯಾಗಿದೆ, ಹಾಗೆ ಆರೆಂಜ್ ಜೆಲ್ಲಿ ಕೂಡ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡೋದು ಹೇಗೆ ಅಂತ ನಿಮಗೀಗ ತೋರಿಸ್ತೀನಿ. ಈ ಥರ ಪುಟ್ಟಾಗಿರುವಂತಹ ಲೋಟ, ಅದು ಗ್ಲಾಸಿನ ಲೋಟ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ 2 ಲೇಯರ್ ಆಗಿ ಕಾಣಿಸುತ್ತೆ. 3/4 ಭಾಗದಷ್ಟು ರೈಸ್ ಖೀರ್ ಹಾಕ್ಕೊಂಡು ಅದರ ಮೇಲಿಂದ ಆರೆಂಜ್ ಜೆಲ್ಲಿ, 1/4 ಭಾಗದಷ್ಟು ಆರೆಂಜ್ ಜೆಲ್ಲಿನ ಹಾಕ್ಕೊಳ್ಬೇಕು. ಟೇಸ್ಟ್ ಜೊತೆ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಮೇಲಿಂದ ಒಂದು ಸ್ವಲ್ಪ ಪಿಸ್ತಾ ಚೂರು, ಹಾಗೆ ಆರೆಂಜ್ ತುಂಡು, ಆಮೇಲೆ ಜಾಸ್ಮಿನ್ ಇಟ್ಟು ಸರ್ವ್ ಮಾಡಿದೆ. ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಸರ್ವ್ ಮಾಡ್ಬೋದು. ಇದನ್ನು ಬಿಸಿಯಾಗಿಯೂ ತಿನ್ನಬಹುದು ಅಥವಾ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿ ಕೂಡ ತಿನ್ನಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.